ಇದು ಒಣಗಿದ್ದು ಎಟ್ಟಿ ಮೀನು ಬರುತ್ತಲ್ಲ, ಫ್ರಾನ್ಸ್, ಇದು ಒಣಗಿದ್ದು ಮೀನಿದು. ಅದು ನಾನು ಇದರದ್ದು ಚಟ್ನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಒಣ ಮೆಣಸು ಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಒಣ ಮೆಣಸು. ನೋಡಿ, ಇದು 250 ಗ್ರಾಮು ಎಟ್ಟಿ ಮೀನಿದೆ. ಅದಕ್ಕೆ ಒಂದಿಷ್ಟು ಒಂದು 15-20 ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಮತ್ತು ಒಣ ಗಿಟ್ಕೊ ಕೊಯ್ದಿದ್ದೀನಿ ನೋಡಿ. ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಕಿದು ಎಟ್ಟಿ ಮೀನು ಚಟ್ನಿಗೆ. ನೋಡಿ, ಸ್ವಲ್ಪ ತೊಳಿಬೇಕು. ಒಂದು 3-4 ನೀರಲ್ಲಿ ತೊಳೆದಿದ್ದೀನಿ. ತೊಳೆದು ಹುರಿಯೋಕ್ಕಿಡಬೇಕು. ತೊಳೆದಿದ್ದೀನಿ. ಈಗ ಚೆನ್ನಾಗಿ ಹುರಿಬೇಕು. ನೋಡಿ, ಹುರಿತಾ ಇದ್ದೀನಿ. ಚೆನ್ನಾಗಿ ತೊಳೆದಿದ್ದೀನಿ. ಬೇಗ ತೊಳೆದು ಬಿಡಬೇಕು, ಇಲ್ಲದ ಮೆತ್ತಗಾಗ್ಬಿಡುತ್ತೆ. ಇದ್ರ ಮೀನು ಚಟ್ನಿ ಚೆನ್ನಾಗಾಗುತ್ತೆ. ಫುಲ್ ಡ್ರೈ ಆಗಬೇಕು. ಊಟದ ಜೊತೆಗೆಲ್ಲ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಒಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದಕ್ಕೆ ಡ್ರೈನೇ ರುಬ್ಕೊಳ್ಬೇಕು. ಸ್ವಲ್ಪ ತೆರಿಯಾಗಿರಬೇಕು. ಅದರೊಟ್ಟಿಗೆ ಇದು ಕಾಯಿನೂ ಹಾಕಬೇಕು. ಒಣಗಿಟ್ಕಿದು ಒಣ ಕೊಬ್ಬರಿ ಇದೆಲ್ಲ ಸೇರಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದು ರುಬ್ಬಿ ಎಲ್ಲ ಆದ ನಂತರ ಅದಕ್ಕೆ ಉಪ್ಪು ಎಷ್ಟು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಿಕ್ಸಿಗೆ ಹಾಕಿದ್ದೀವಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದ್ಮೇಲೆ ಸ್ವಲ್ಪ ಮಿಕ್ಸಿಯಲ್ಲಿ ಒಂದ್ಸರಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ತರಿಯಾಗಿ ನೋಡಿ, ಹುರಿದಿದೆ. ಚೆನ್ನಾಗಿ ಹುರಿಬೇಕು. ನೋಡಿ, ಇದು ಹುರಿದಿದ್ದೀನಿ. ಒಂದು ಸ್ವಲ್ಪ ಮಿಕ್ಸಿ ಹಾಕ್ತೀನಿ. ಸ್ವಲ್ಪ ತರಿ ನೋಡಿ, ಈ ಥರ ಹುರಿದಿದೆ. ನೋಡಿ, ಈ ಥರ ಆಗಬೇಕು. ಈ ಥರ ತರಿಯಾಗಿರಬೇಕು. ನೋಡಿ, ಮಾಡಿದ್ದೀನಿ ಎಲ್ಲ. ಒಣ ಕೊಬ್ಬರಿ ಹಾಕಿದ್ದೀನಿ ಇದಕ್ಕೆ. ಮತ್ತು ಒಣ ಮೆಣಸಿನ್ಕಾಯಿ ಡ್ರೈನೇ ರುಬ್ಬಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಇದು ಡ್ರೈ ಮಾಡಿದರೆ ಒಂದು 15 ದಿನವೂ ಇಟ್ಕೊಂಡು ತಿನ್ಬೋದು. ತಿಳಿ ಸಾಂಬಾರು ಮಾಡಿ, ತರಕಾರಿ ಸಾಂಬಾರು ಮಾಡಿ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಎಟ್ಟಿ ಮೀನು ಚಟ್ನಿ ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ. ಮಾಡಿಕೊಡಿ.
ಟೇಸ್ಟ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಎಟ್ಟಿನ ಚಟ್ನಿ ರೆಡಿಯಾಗಿದೆ. ಡ್ರೈ ಇದು.